ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬಳ್ಳಾರಿ ನಗರ ಉಪವಿಭಾಗದ APMC ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ವರದಿಯಾಗಿದೆ. ಮೂಲತಃ ಇದರಲ್ಲಿ ತೇಜು ಅನ್ನೋ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಆ ಹೆಂಡತಿಯ ಅಪ್ಪ ಅವರ ಮಾವ ಇಬ್ಬರನ್ನು ಹರಿತವಾದ ಆಯುಧಗಳೊಂದಿಗೆ ಹಲ್ಲೆ ಮಾಡಿ ಮನೆಯ ಮುಂಭಾಗದಲ್ಲಿ ಅವರು ಇಬ್ಬರು ಅಸುನೀಗಿದ್ದಾರೆ. ಈಗ ಪ್ರಾಥಮಿಕ ವಿಚಾರಣೆ ನಾವು ಮಾಡಲಾಗಿ ಇದರಲ್ಲಿ ಈ ತೇಜು ಅನ್ನೋನಿಗೆ ಅವರ ಹೆಂಡತಿ ಬಗ್ಗೆ ಕೆಲವು ಸಂಶಯಗಳಿದ್ದರಿಂದ ಅದರ ಪರಿಣಾಮವಾಗಿ ಆದ ವಾಗ್ವಾದದಲ್ಲಿ ಇದು ಆಗಿದೆ ಅಂತ ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಇಬ್ಬರು ಆರೋಪಿಗಳು ತೇಜು ಮತ್ತೆ ಅವರ ತಂದೆ ಗುರುಶಂಕರ್ ಅಂತ ಇಬ್ಬರನ್ನು ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದು ನಾವು ಮುಂದಿನ ವಿಚಾರಣೆ ಮಾಡಿ ಇವರನ್ನ ಬಂಧನಕ್ಕೆ ಒಳಪಡಿಸಿ ಇನ್ನೂ ಪೊಲೀಸ್ ಕಸ್ಟಡಿ ತೆಗೆದುಕೊಳ್ಳೋರಿದ್ದೀವಿ. ಇದ್ರ ಬಗ್ಗೆ ವಿವರವಾದ ಒಂದು ತನಿಖೆ ನಾವು ಮಾಡಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತದೆ. ಸ್ಥಳ ಒಂದು ಬಹಳ ವೈಜ್ಞಾನಿಕವಾದ ಪರಿಶೀಲನೆಗೆ ನಮ್ಮ ಸೋಕೋ ತಂಡ, ಶ್ವಾನದಳ ಹೀಗೆ ಎಲ್ಲ ವಿಧಿ ವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳು ಎಲ್ಲ ಒಂದು ವಿಶ್ಲೇಷಣೆ ಮಾಡಿ ಇದು ವೆಪನ್ ಆಫ್ ಅಫೆನ್ಸ್ ಸಹ ನಾವು ಸೀಸ್ ಮಾಡಿದ್ದೇವೆ. ಈ ಕೇಸು ಬಹಳ ವಿವರವಾದ ಒಂದು ತನಿಖೆ ನಾವು ಮಾಡಿ ಮುಂದಿನ ಕ್ರಮಗಳ ಕೈಗೊಳ್ಳುತ್ತೇವೆ. ಇಸ್ತ್ರಿ ಅಂದ್ರೆ ಮದುವಾಳರು ಅದರಿಂದ ಅದೇ ವೃತ್ತಿಯವರು ಕೆಲಸ, ಮಗನೂ ಅದೇ ಕೆಲಸ ಮಾಡ್ತಾರೆ. ಮತ್ತೆ ಏನೋ ಅವ್ರ ತಂದೆನೂ ಅವರು ಅಂದ್ರೆ ಹುಡುಗಿ ತಂದೆನೂ ಬಂದಿದಾರ, ಮತ್ತೆ ಏನೋ ಮಾತುಕತೆ ಅಂತ ಬಂದಿದ್ದಾರೆ ಅಂತ ಹೇಳಿ ಪಕ್ಕದವ್ರು ಹೇಳಿದ್ರು. ತಿಳ್ಕೊಂಡು ನಾವು ಮಾಹಿತಿ ಬಂದ್ಮೇಲೆ ಏನಾಗಿದೆ ಹಿಂಗೆ ಅಂತಂದ್ರೆ ನಮಗೆ ಬಂದಿದ್ದು ಫೋನ್ ಮೂರು ಮುಕ್ಕಲ್ಲಿ ಹಿಂಗೆ ಬಂತು, ಇದಾಗಿದೆ ಅಂತ ಬಂದು ನೋಡಿದಾಗ ಇಲ್ಲಿ ಅವಲೇ ನಾವು 4 ವರ್ಷ ತಗೊಂಡು ಅವಲೇ ಎಲ್ಲ ಇಲಾಖೆಯಲ್ಲಿ ಇರ್ತೀವಿ ಇದು ಮಾಡ್ತೀವಿ. ಅದು ಏನು ಫ್ಯಾಮಿಲಿ ಮ್ಯಾಟ್ಸ್ ಅಂತೇಳಿ ಮಾತಾಡ್ತಾ ಅಂತ ಕರ್ಸರ, ಅದೇಲ್ಲ ಅಲ್ಲಿ ಏನು ಇನ್ಸಿಡೆಂಟ್ ಆಗಿತ್ತು ಗೊತ್ತಿಲ್ಲ. ಅವಾಗ ಇಲ್ಲಿ ಕೇಳಿದಲ್ಲ ಪಕ್ಕ ನಮ್ದಿರೋದು ನಮ್ದು ಹಳೆ ಗುಗ್ರೇಟ್, ಇದು ಹೊಸ ಫ್ಲಾಟ್ ಏರಿಯಾ ಅಂತಾರೆ. ಇಲ್ಲಿ ಎಲ್ಲ ಕೇಳಿದಾಗ ಅಂದರು ಅಂದರೆ ಈಗ ಅವರು ಏನೋ ಫ್ಯಾಮಿಲಿ ಮ್ಯಾಟ್ ಮಾಮೂಲಿ ಇದ್ದಿದ್ದಲ್ಲ ಅಂತಂದ್ರು. ಆಯ್ತು ಏನೋ ಮಾತಾಡೋಕೆ ಬಂದ್ರು ಇಲ್ಲಿ ಅಕ್ಕಪಕ್ಕದವ್ರು. ಹಾಂ, ಅದು ಏನು ಗೊತ್ತಿಲ್ಲ. ಒಟ್ಟು ಯಾವುದೋ ಮಾತಾಡೋಕ್ಕೆ ತಂದೆ ತಾಯಿ ಅಂದರೆ ಮಗಳು ಥರ ಬಂದಾರ. ಬಂದು ಮಾತಾಡೋಕೆ ಕುಂತಾಗ ಒಬ್ರಿಗೊಬ್ರು ಅವೇಶಾಗಿ ಇದಾಗೈತೆ ಅಂತ ಬಂದು ಜೊತೆಗೆ ಒಟ್ಟು ಏನೋ ಮಾತಾಡೋದಕ್ಕೆ ತಂದೆನೂ ಬಂದಾರ. ಇಬ್ಬರೇ ಮಕ್ಳು ಇರ್ಬೇಕು ಅವ್ರಿಗೆ, ಹ್ಯಾಂಡಿಕ್ಯಾಪ್ ತಂದೆ ಅವರು ಮೊದಲು ಪರಿಚಯಸ್ತ್ರು ಇಲ್ಲಿ. ಅಂದರೆ ಅವ್ರಿಬ್ಬರಿಗೆ ಮಕ್ಕಳು ಇರ್ಬೇಕು, ಕೆಜಿ ಅಂತ ಇರ್ಬೇಕು ಅವ್ರಿಗೆ. ತಂದೆ ಮಗಳ ಅದು ಇಬ್ಬರು ತಂದೆ ಮತ್ತು ಮಗಳಂತ ತಂದರು. ಅವ್ರ ತಂದೆ ಅಂತ ಬಂದಿರೋ ಮಾತಾಡೋದಕ್ಕೆ ಮಗಳದು ಒಂದಾಗಿದೆ. ಅಂದರೆ ಈಗ ಸೊಸೆ ಹ್ಯಾಂಡಿಕ್ಯಾಪ್ ಗುರು ಅಂತೇಳಿ ಸೊಸೆ. ಬೇರೆ ಯಾರು ಇಲ್ಲ ಇದು ಏನಾಗುತ್ತೆ ಇಲ್ಲಿ ಅಲ್ಲೆಲ್ಲ ಮನೆ ಇರುತ್ತಲ್ಲ, ಅವ್ರವರೇ ಫ್ಯಾಮ್ಲಿ ಏನೋ ಫ್ಯಾಮಿಲಿ ಇರೋದು ಅವ್ರ ಫ್ಯಾಮಿಲಿಯೇ ಮಾತಾಡ್ಕೊಂಡು ಕೂತಿದಾರ. ಅವ್ರು ಒಬ್ರಿಗೊಬ್ರು ಕೋಪಕ್ಕಾಗಿ ಇನ್ಸಿಡೆಂಟ್ ಆಗಿರೋದು ಅಂತೇಳಿ ಇಲ್ಲಿ ಸ್ಥಳೀಯರು ಹೇಳ್ತಾರೆ, ಇಲ್ಲಿ ನೋಡದೆ ಹೇಳ್ತಾರೆ. ಅದೇ ಅದು ಬೇಕಿರೋ ಇಲ್ಲೊಂದು ಇದಾಗಿದೆ ಇನ್ಸಿಡೆಂಟ್. ಅಂದರೆ ಅವರು ಹೊರಗಡೆ ಬಿದ್ದಿದ್ದು, ಒಬ್ರು ಒಳಗಡೆ ಇದ್ದರು. ಅಂದರೆ ಸಡನ್ನಾಗಿ ಅದೇ ಮಾತಾಡೋದಕ್ಕೆ ಇಲ್ಲೇನೋ ಅಂದರೆ ಇಲ್ಲೇನು ಬಂಡೆ ಅನ್ನೋದು ಗೊತ್ತಿಲ್ಲ, ಅದನ್ನು ಅಂತಿದ್ದಾರೆ ಬಂಡೆನ ಬಿದ್ದಿದೆ ಹಾಕಿದ್ದಾರೆ ಅಂತ ಅಂತಿದ್ದಾರೆ. ಮಾತಾಡೋದು ಬೆಳ್ಕೊಂಡಾಗ ಇನ್ಸಿಡೆಂಟ್ ಆಗಿರೋದು. ಇದೇ ಇದ್ರಲ್ಲ ಇದು ಹೌದೌದು ತಂದರು ಪೊಲೀಸ್ ಇಲಾಖೆ ಪೊಲೀಸ್ ಕರ್ಕೊಂಡ್ಬರೋದು ಇಬ್ಬರು ತಂದೆ ಇಬ್ಬರು ಕರ್ಕೊಂಡ್ಬರೋದು. ಇಲ್ಲಿ ನೋಡ್ರಿ ಇದು ಯಾಕಂದ್ರೆ ಇದು ಹಳೆ ಭಾಗ ಅಂದರೆ ಗುಗ್ರೇಟ್ ನಮ್ಮದು ಎಲ್ಲ ಹಳೆಯ ಭಾಗ ಸರ್. ಕೆನಾಲ್ ಅವ್ರಿಗೆ ಅಲ್ಲ, ಇದು ಕಾಲೇಜ್ ಬರುತ್ತೆ ಸರ್,
ಅದೆಲ್ಲ ಹಳಬೇಗ, ಇದೆಲ್ಲ ಹೊಸ ಏರಿಯಾ. ಅಲ್ಲಿ ನಮ್ಗೆ ಏನ್ ನಡೀತಾ ಎಂಬುದು ಒಬ್ರಿಗೆ ಗೊತ್ತಾದ್ರೆ ಊರೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಅಲ್ಲೊಂದು ಮನೆ ಇರ್ತಾವಲ್ಲ, ಇಲ್ಲೆಲ್ಲ ಒಂದು 10 ವರ್ಷ ಆಯ್ತು ಇಲ್ಲೆಲ್ಲ ಅಲ್ಲೆಲ್ಲ ಬೆಳ್ಕೊಂಬಕ. ಅಂದ್ರೆ ಈ ತರ ಇಲ್ಲಿನೂ ಪಾಪ ಇಲ್ಲಿ 100 ಮುನ್ನೂರು ಅವರೆಲ್ಲ ಇದಾರ ನೋಡ್ತಿರ್ ತರ. ಕೆಲವೊಂದು ಯಾವ ನಿದ್ರೆ ಕರೆದು ಅಂದ್ರೆ ಈಗ ಇಲ್ಲ ಲೇಬರ್ ಅವರೆಲ್ಲ ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಅವರೆಲ್ಲ ಕೂಲಿ ಕೆಲಸ ಮಾಡೋದು. ಯಾವ ಕುರ್ತಿಗೊಳಗಾಗಿ ಚಟಕ್ಕೊಳಗಾಗಿ ಯಾವುದೋ ಒಂದು ರೀತಿ ಆಗ್ತಿರ್ತಾವಂತ ಅವ್ರನ್ನೂ ಕೆಲವು ಮಾತಾಡಿರ್ತಾರ. ಅಲ್ಲಿಗೆ ಪಾಪ ಇವರು ಯಾರು ನಾವು ಹಂಗೇನಿದ್ರೆ ರಫೀಕ್ ಸಾರಿಗೂ ನಾವು ಫೋನ್ ಮಾಡ್ತಿರ್ತೀವಿ. ಇಲ್ಲೇ ಸರ್ ಹಿಂಗೆ ಕಳ್ಸಿರ್ತಾರೆ ಅಂದ್ರೆ ಅವ್ರನ್ನ ಬೇಗ ಸ್ಪಂದನೆ ಮಾಡಿ ಕಳ್ಸಿರ್ತಾರೆ. ಏನ ಘಟನೆ ಆದವ ಅದನ್ನ ಈಗ ನೈಟ್ ಹೊತ್ತು ಕರೆಂಟ್ ಇಲ್ಲಿ ಲೈಟ್ ಬೇರೆ ಸಮಸ್ಯೆ ಇಲ್ಲ. ಇದು ಏರಿಯಾ ಬೆಳ್ಕೊಂತ ಹೋಗ್ಬಿಡುತ್ತೆ, ತುಂಬ ದೊಡ್ಡದು ಕೆನಾಲ್ ಮಟ್ಟ ಬೆಳೆದಿದೆ. ಹಂಗಾಗ್ಬಿಟ್ಟು ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಗೆ ಒಂದಿನ ಮಾಹಿತಿ ಎಲ್ಲ ತಗೋಬೇಕು, ಕಲೆ ಹಾಕಿ ಆಮೇಲೆ ತಗೋಬೇಕು ನಾವು. ಹಂಗಾಗುತ್ತೆ. ರಾಮಾಂಜನ ಅಂತ ಸ್ಥಳೀಯ. ಇಲ್ಲಿ ಬಂದ ನಮ್ಗೆ ಇದು ಕೊಲೆ ಆಗಿರೋದು ಗೊತ್ತಾಯ್ತು. ಬಂದ ನೋಡಿದ್ರೆ ಬಹಳ ಇದಾಯ್ತು. ಇಲ್ಲಿ ಎಲ್ಲ ಭಯ ಭೀತರಾಗಿದ್ದಾರೆ. ಇಲ್ಲಿ ಸ್ಥಳೀಯರೆಲ್ಲ ಭೀಕರ ಕೊಲೆ ನೋಡಿ ಎಲ್ಲರೂ ಭಯ ಭೀತರಾಗಿದ್ದಾರೆ. ನಾವು ನೋಡಿ ನಮಗೆ ಭಯ ಭೀತರ ಅನಿಸ್ತು. ಕೊಲೆ ಕಾರಣ ಏನೋ ನಮ್ಮ ಫ್ಯಾಮಿಲಿ ಇನ್ಸಿಡೆಂಟ್ ಇದ್ದಂಗೆ ಐತೆ. ಅವ್ರು ಬಂದಿದ್ರಂತೆ ಅಷ್ಟೇ. ಇಲ್ಲಿ ಸ್ಥಳೀಯರು ಹೇಳಿದ್ರು, ನಾವು ಹೇಳ್ಬೋದು. ನಾವು ಕೂಡ ಸ್ವಲ್ಪ ದೂರ ಇರ್ತೀವಿ, ಮನೆಯಲ್ಲಿ ಗೊತ್ತಾಗಲ್ಲ ನಮಗೆ ಏನಂತ ಹೇಳಿದ್ರು ಅಷ್ಟೇ. ಕಲ್ ತೊಗೊಂಡೆ ಹೆಂಗೆ ಆಗಿತ್ತು ಅದು ನಮಗೇನು ಗೊತ್ತಿಲ್ಲ. ಬಂದು ನಾವು ನೋಡಿದಾಗ ಗೊತ್ತಾಗಿರೋದು. ನಮಗೇನು ನಾವು ಲೈವ್ ನೋಡಿದ್ರೆ ಗೊತ್ತಾಗೋದು. ಅವರೆಲ್ಲ ರಿಲೇಷನ್ ಇಲ್ಲ ಬೇರೆ ಬೇರೆ ರಿಲೇಷನ್ ಅಂದ್ರೆ ಒಬ್ರು ಸೊಸೆ, ಆಮೇಲೆ ಅಲ್ಲ ಹೇಳ್ತಿ ಅವ್ರ ಮಾವ ಅಂತೇಳಿ ನಮ್ಮ ಮಗ ಮ್ಯಾರೇಜ್ ಆಗಿದೆ ಅಂತ ಹೇಳಿದ್ರು. ಅವ್ರು ಬಂದಾರ, ಅಲ್ಲಿಂದ ಕರೆಸರಿ ಏನೋ ಮಾತುಕತೆ ಮಾತಾಡೋಕೆ ಕರೆಸರಿ ಮತ್ತು ಕರೆಸಿ ಇದು ಕೊಲೆ ಮಾಡಿದ್ರು. ಅದು ಏನು ಕೋಪದಾಗ ಏನಾಗಿದೆ ಗೊತ್ತಿಲ್ಲ. ಒಟ್ಟು ಕೊಲೆ ಆಗಿರೋದಂತೂ ಇವಾಗ ನಾವು ನೋಡಿದಾಗ ಇದಾಯ್ತು. ಇಬ್ಬರು ಕೊಲೆ ಆಗಿದೆ. ಇಬ್ಬರು ಕೊಲೆ ಆಗಿದೆ. ನಮ್ಮ ಹೆಸರು ಮಾಪತಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.